ಫ್ಯಾನ್ಸ್ ವಾರ್ ಶುರುವಾಗಿದೆ. ನನ್ಗೆ ಇವತ್ತು ಗೊತ್ತಾಯ್ತು ಯಾಕೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೂ ಸುದೀಪ್ ಸರ್ ಅವ್ರ ಫ್ಯಾನ್ಸ್ಗೂ ಆಗಲ್ಲ, ಜಗಳ ಆಗ್ತಿರುತ್ತೆ ಅವಾಗವಾಗ ಅದು ಇದು ಅಂತಂದ್ರೆ ಅದೆಲ್ಲ ಮಾಡೋದು ಮೇಯ್ನು ಮುಖ್ಯ ಪಾತ್ರಧಾರಿಗಳು ಯಾರಪ್ಪ ಅಂತ ಅಂದ್ರೆ, ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಹುಬ್ಳಿಯಲ್ಲಿ ಎಲ್ಲೊಂದು ಫಂಕ್ಷನ್ ನಡೀತದೆ, ಸುದೀಪ್ ಸರ್ ಅವರು ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅಂದ್ರೆ ಅವರು ಅವ್ರ ಫಿಲಮ್ ಪ್ರಮೋಷನ್ ಅವ್ರು ಮಾಡ್ಕೊತಿದ್ದಾರೆ. ಇದಕ್ಕೂ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೂ ನನ್ನ ಪ್ರಕಾರ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಅತ್ತಿಗೆ ಅವರು ದಾವಣಗೆರೆಗೆ ಹೋಗಿದ್ರು. ಅಲ್ಲಿ ನಮ್ಮ ದರ್ಶನ್ ಸರ್ ಅವ್ರ ಬಗ್ಗೆ ಇದಕ್ಕೂ ಮೊದಲೇ ತುಂಬ ಜನ ತುಂಬ ಒಂಥರ ನಾಯಿ ಥರ ಬೊಗಳಾಡ್ಕೊಂಡ್ಬಿಟ್ಟಿದ್ರು. ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ಸೊ ಇವ್ರು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಸುದೀಪ್ ಸರ್ ಯಾರಿಗೋ ಹೇಳಿದ ಮಾತನ್ನ ಇಲ್ಲಿ ಇವ್ರಿಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಿಶ್ಚನ ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸ್ ನ ದಾಳಿ. ನಮ್ಮ ಅತ್ತಿಗೆ ಅವರು ಇನ್ಯಾರಿಗೋ ಹೇಳಿದ ಮಾತನ್ನ ಅದನ್ನ ಸುದೀಪ್ ಸರ್ಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಲಿಂಕ್ ಕೊಟ್ಟು ನ್ಯೂಸ್ನ ಓಡಿಸ್ತಾವ್ರೆ TRPಗೋಸ್ಕರ. ಮಧ್ಯದಲ್ಲಿ ಧನ್ವೀರ್ ಅವ್ರು ಹಾಕಿದ ಸ್ಟೋರಿನೂ ಬಿಡ್ತಿಲ್ಲ ಗುರು ಇವರು. ಏನು ಹೇಳಬೇಕು ಮೀಡಿಯಾದವ್ರಿಗೆ? ನಮ್ಮ ಬಾಸ್ ಹೇಳಿರೋ ಮಾತೇ ಕರೆಕ್ಟ್ ಅನ್ಸುತ್ತೆ. ಏನ್ರಿ ಮೀಡಿಯಾ?